ನೀನು ಯಾರಾದರೂ ಸತ್ತು ಹೋದ್ರೆ ಹೆಚ್ಚು ಕಮ್ಮಿ ಆಗೋಗುತ್ತೆ. ಸರಿ ಹೋಗ್ತಾರೆ ಸರ್, ಯೋಚನೆ ಏನ್ ಈಗ ಹೇಳ್ತಾ ಇದ್ದೀರಾ? ಏನು ನಮ್ಮ ಭಾವಂಗೆ ಏನು ಇವನ್ಗೆ ಯಾವಾಗಲೂ ಶೀತ ಆಗಿರುತ್ತಲ್ಲ. ಅವರೊಂದು 5-6 ಜನ ಇದ್ರು. ಒಬ್ರು ಇಬ್ರು ಆಗಿದ್ದಿದ್ರೆ ನಾನೊಂದು ಕೈ ನೋಡ್ಕೋಬೋದಾಗಿತ್ತು. ಅವ್ರೇನಾದ್ರು ಹೇಳಿದ್ರ? ಇಲ್ಲ, ಅವ್ರೇನು ಹೇಳ್ದೇನೆ ಹೊಡೆದ್ರು. ಹಳೇದು ಯಾವ್ದಾದ್ರು ರಿವೆಂಜ್ ಇರಬೇಕು ಅನ್ಸುತ್ತೆ. ನಿಮ್ ಜೊತೆ ಕೆಲಸ ಮಾಡ್ತಾನಲ್ಲ ಡಾಕ್ಟರ್ ಮೈಕಲ್, ಅವನೇ ಇದನ್ನ ಮಾಡಿದ್ದ. ಅವನ? ಮತ್ ನೀನ್ ಯಾಕೆ ಅವನ ಹೆಸರನ್ನ ಹೇಳಲಿಲ್ವಲ್ಲ? ಒಳ್ಳೆಯವನಲ್ಲ ಅವನು. ಜಾರ್ಜ್ನ, ಪ್ಯಾಟ್ರಿಕ್ನ ಮತ್ತು ಅವನ ಕಡೆಯವ್ರನ್ನೆಲ್ಲ ಕೊಂದಿದ್ದಾನ ಅವನು. ನಾನು ಕಂಪ್ಲೇಂಟ್ ಕೊಟ್ರೆ ನನ್ನ ಕೊಲ್ತಾನ ಅವನು. ಅದಕ್ಕೆ ಅವನಿಂದ ದೂರ ಇರೋದು ಒಳ್ಳೇದು. ನಾಳೆ ನಿಮಗೂ ಕೂಡ ತೊಂದರೆ ಆಗ್ಬೋದು. ಆ ರಿಪೋರ್ಟ್ ಎಲ್ಲ ಇವತ್ತೇ ನೀನೇನ್ ರೊಮ್ಯಾನ್ಸ್ ಮಾಡ್ತಾ ಇದ್ಯಾ? ನೀನು ಫ್ಲರ್ಟ್ ಮಾಡೋ ತರ ಕಾಣ್ತಿದ್ಯಾ? ನಮ್ಮ ಭಾವನ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಕಂಡಿಡಿ. ಏನು, ನಮ್ಮ ಭಾವ ಇಡೀ ಕರ್ನಾಟಕದಲ್ಲಿರೋ ಆಕ್ಸಿಜನ್ನೇ ತಗೋಬೇಕು ಅನ್ಸುತ್ತೆ. ನನ್ನ ಬಗ್ಗೆ ಗೊತ್ತಿಲ್ಲ ನಿಮಗೆ. ನನ್ನ ಮಗನ ಮರ್ಯಾದೆಯಿಂದ ಇರಲಿಲ್ಲ ಅಂದ್ರೆ ನಿನ್ನ ಮುಖ ಹೊಡೆದಾಗ್ತೀನಿ. ಏನದ ಸಮಸ್ಯೆ? ಪ್ರಾಬ್ಲಮ್ ಏನೂ ಇಲ್ಲ ಸರ್. ಏನೂ ಇಲ್ವಾ? ಕೂಲ್, ಬಿ ಕೂಲ್. ನನಗೆ ಗೊತ್ತು ಮೈಕಲ್ ಈ ಹಾಸ್ಪಿಟಲ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ ಅಂತ. ನನ್ ಮೇಲೆ ನಿನಗೇನು ಕೋಪ ಇಲ್ಲ ಅಲ್ಲ? ಅಯ್ಯೋ ಯಾಕೆ ಸರ್? ಅಲ್ವಾ, ನನ್ ಮೇಲೆ ಕೋಪ ಇರುತ್ತೆ ನಿನಗೆ. ನನಗೆ ಒಂದ್ ಸ್ವಲ್ಪ ಕೆಲಸ ಇದೆ.